ಅಂತೂ ಇಂತೂ ನೀವು ಬಯಸಿದ ಹಾಗೆ ಆಗಿದೆ. RCB ಜರ್ಸಿ ಹಾಕ್ಕೊಂಡು ಕೂತ್ಕೊಂಡಿದ್ದೇನೆ. ಇನ್ನು ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ. ಫ್ಯಾನ್ ಅಂತೆ RCB ಜರ್ಸಿ ಹಾಕ್ಕೊಳ್ಳೋದಿಲ್ಲ, ಎಂತ ಇಲ್ಲ. ಫ್ಯಾನ್ ಅಂತೆ ಯೂಟ್ಯೂಬ್ ವಿಡಿಯೋ ಮಾಡ್ತಾನೆ. ಯೂಟ್ಯೂಬ್ ವಿಡಿಯೋ ಮಗನೇ, ಚಾನಲ್ ಮುಚ್ಚಾಕಂತೆಲ್ಲ ಹೇಳಲಿಕ್ಕಿಲ್ಲ ಆಯಿತಾ. ನಮಸ್ಕಾರ ಎಲ್ರಿಗೆ. ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಖುಷಿಗೆ ಸಬ್ಸ್ಕ್ರೈಬ್ ಆಗು. ಮಾತು ತಪ್ಪಲಿಲ್ಲ ಜನಾರ್ದನ್ ಸರ್ ಅಂತ. ಈ ಖುಷಿಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಆಯಿತಾ. 50,000 ಬೇಗ ಆಗಲಿಪ್ಪ. ಕಾದು ಸಾಕಾಗಿ ಹೋಗಿದೆ. 50,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇವತ್ತು ನಮ್ಮ ಬೆಂಗಳೂರು ತಂಡ ವರ್ಸಸ್ ಬೆಂಗಳೂರಿಗನ ತಂಡ ಅಂತ ಮೇಲೆ ಕಾಂಪಿಟೇಷನ್. ಈಗ ಕಮೆಂಟ್ ಸೆಕ್ಷನಲ್ಲಿ ಅವ ಬೆಂಗಳೂರವನಲ್ಲ, ಅವ ಮಂಗಳೂರವನು, ತುಮಕೂರವನು ಅಂತೆಲ್ಲ ಜಗಳ ಆಡೋದು ಬೇಡ. ದಯವಿಟ್ಟು ಸಾಕು, ಜಗಳ ಸಾಕು. ಬೆಂಗಳೂರು ಹುಡುಗ ಅಂತ ನಾವೀಗ ಟ್ರೀಟ್ ಮಾಡುವ. ಸೊ ಬೆಂಗಳೂರು ತಂಡ ವರ್ಸಸ್ ಬೆಂಗಳೂರಿಗನ ತಂಡದ ವಿರುದ್ಧ ಇವತ್ತು ಹಣಾಹಣಿ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಆಲ್ರೆಡಿ ನೋಡಿ RCB ಸ್ಥಿತಿ ಎಲ್ರಿಗೂ ಸಹ ಗೊತ್ತಾಗಿದೆ. ಬ್ಯಾಟಿಂಗ್ ಕ್ಲಿಕ್ ಆದರೆ ಬೌಲಿಂಗ್ ಕ್ಲಿಕ್ ಆಗೋದಿಲ್ಲ, ಯಾವುದೋ ಒಂದು ಕ್ಲಿಕ್ ಆಗೋದಿಲ್ಲ. ಒಟ್ಟಿನಲ್ಲಿ ಇಡೀ ಒಂದು ಆ್ಯಸ್ ಅ ಟೀಮ್ ಆಡೋದು ಭಾರಿ ಅಪರೂಪದಲ್ಲಿ ಅಪರೂಪ. ಸೊ ತಂಡವಾಗಿ ಇವತ್ತಾದರೂ ಆಡ್ತಾರ ಅಂತ ನಾವು ಕಾದು ನೋಡಬೇಕು. ಯಾಕಂತಂದರೆ ಯಾರೋ ಒಬ್ಬರು ಇಂಡಿವಿಜುವಲ್ ಎಫರ್ಟಿಂದ 1 ಮ್ಯಾಚ್ ಗೆಲ್ಬೋದು, 2 ಮ್ಯಾಚ್ ಗೆಲ್ಬೋದು, 5 ಮ್ಯಾಚ್ ಗೆಲ್ಬೋದು. ಆದರೆ ಇಂಡಿವಿಜುವಲ್ ಎಫರ್ಟಿಂದ ಕಪ್ಪು ಗೆಲ್ಲಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು RCB ತಂಡಕ್ಕೆ, ಟೀಮಾಗಿ ಆಡಿ. ನಮಗೆ ಆರೆಂಜ್ ಕ್ಯಾಪ್ ಬೇಡ, ಪರ್ಪಲ್ ಕ್ಯಾಪ್ ಬೇಡ, ಎಂಥದ್ದು ಬೇಡ, ಕಪ್ಪು ಬೇಕಷ್ಟೇ. ಅದೊಂದು ಮಿಸ್ ಆಗಿದೆ 16 ವರ್ಷದಿಂದ. ನೋಡಿ, ವುಮೆನ್ಸ್ ಟೀಮ್ ವಿನ್ ಆಗಿದೆ, ನೀವು ವಿನ್ ಆಗಿ ಅಂತ ಕೇಳ್ಕೊಳ್ತಾ ಇರೋದು. ತಂಡದಲ್ಲಿ ಎಂಥ ಬದಲಾವಣೆ ಇರ್ಬೋದು ಹಾಗಾದರೆ? ಎಲ್ಲ ವಿಲ್ ಜಾಕ್ಸ್ ಅವ್ರನ್ನ ಹಾಕ್ಕೊಳ್ಬೇಕು, ಹಾಗೆ ಹೀಗೆ. ಆಲ್ ಆಫ್ ಅ ಸಡನ್ನು ಎಲ್ಲರನ್ನೂ ಹಾಕ್ಕೊಳ್ಳೋದಿಲ್ಲ RCB ಮ್ಯಾನೇಜ್ಮೆಂಟು, ಅದಂತೂ ಹೌದು. ಈಗ ನನ್ನ ತಂಡ ಹೇಗಿರ್ಬೋದು ಅಂತ ಟಪ್ ಬಂತು ನೋಡಿ. ಜಾಸ್ತಿ ಚೇಂಜ್ ಮಾಡೋದಿಲ್ಲ ಮಾರೆ ನಾನು. ವಿಲ್ ಜಾಕ್ಸ್ ಎಲ್ಲಿ ಅಂತ ನೀವು ಹುಡುಕ್ತಾ ಇರ್ಬೋದು. ವಿಲ್ ಜಾಕ್ಸ್ ಅವ್ರನ್ನ ಕ್ಯಾಮ್ರೋನ್ ಗ್ರೀನ್ ಅಥವಾ ಗ್ಲೆನ್ ಮ್ಯಾಕ್ಸ್ವೆಲ್ ಬದಲು ಆಡಿಸಿದರೆ ಭಾರಿ ಖುಷಿ. ಯಾರೋ ಒಬ್ಬರಿಗೆ ರೆಸ್ಟ್ ಕೊಡಬೇಕು, ಬಟ್ ರೆಸ್ಟ್ ಕೊಡ್ತಾರಾ? ಮ್ಯಾಕ್ಸ್ವೆಲ್ ಅವ್ರನ್ನ ಅಷ್ಟು ಬೇಗ ಹಾಗೆ ಇಡೋದಿಲ್ಲ. KGF ಇಂದ GN ತೆಗೆದು ಬಿಡ್ತಾರಾ? ಬರೀ KF ಕಿಂಗ್ ಫಿಶರ್ ಆಗ್ತದಾ? ಇಲ್ಲ, KGF ಇರಲಿ ಅಂತವೇ ಮ್ಯಾನೇಜ್ಮೆಂಟ್ ಬಯಸ್ತದೆ. ಹಾಗೆ ಗ್ರೀನ್ ಅವ್ರನ್ನ 17 ಕೋಟಿ ಕೊಟ್ಟು ತೊಗೊಂಡು ಆ ದುಡ್ಡು ಗಿಡ್ಡೆಲ್ಲ ಮ್ಯಾಟ್ರ್ ಆಗೋದಿಲ್ಲ, ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗೋದು. ಬಟ್ ಅಷ್ಟು ಬೇಗ ಕೂರಿಸೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಬೆಂಚಲ್ಲಿ. ಸೊ ಫ್ಯಾಫ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಇರ್ತಾರೆ. ಫ್ಯಾಫ್ ಕ್ಲಿಕ್ ಆಗಲೇಬೇಕು. ನನಗೆ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಏನೂ ಡೌಟ್ ಇಲ್ಲ. ಅವರು ಯಾವ ಟೈಮಲ್ಲಿ ಬೇಕಾದ್ರೂ ನೆಕ್ಸ್ಟ್ ಲೆವೆಲ್ ಆಕ್ಸೆಲರೇಟ್ ಮಾಡ್ತಾರೆ. ಬಟ್ ಫಾರ್ಮ್ ಬಗ್ಗೆ ಚಿಂತೆ ಆಗ್ತಾ ಇರೋದು. 39 ವರ್ಷ ಬೇರೆ ಆಗಿದೆ, ಫಿಟ್ ಆಗಿದ್ದಾರೆ, ಬಟ್ ಫಾರ್ಮ್ ಅಂತ ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇಲ್ಲ. ಸೊ ಫ್ಯಾಫ್ ಕ್ಲಿಕ್ ಆಗಬೇಕು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ನನಗೆ ಗೊತ್ತುಂಟು, ನಿಮಗೆ ಗೊತ್ತುಂಟು, ಎಲ್ರಿಗೂ ಗೊತ್ತುಂಟು ಅವರ ಸ್ಟ್ರೈಕ್ ರೇಟ್ ಬಗ್ಗೆಯೇ ಡಿಸ್ಕಷನ್ ಪ್ರತಿ IPL ಕೂಡ. ಸ್ಟ್ರೈಕ್ ರೇಟ್ ಹಾಗೆ, ಸ್ಟ್ರೈಕ್ ರೇಟ್ ಹೀಗೆ. ಲಾಸ್ಟ್ ಮ್ಯಾಚಲ್ಲಿ 10 ಓವರ್ ಆಡಿದರು, 83 ರನ್ ಹೊಡೆದ್ರು. 59 ಬಾಲ್ ಆಡಿರೋದು 10 ಓವರ್ ಅಂತ ಕನ್ಸಿಡರ್ ಮಾಡುವ. 10 ಓವರ್ ಆಡಿ 83 ರನ್ ಆಡಿದರು. ಮಿಕ್ಕಿದಂಥವರು ಉಳಿದ ಬ್ಯಾಟ್ಸ್ಮನ್ 10 ಓವರ್ ಸೇರಿ 100 ರನ್ ಹೊಡೆದ್ರು. ಸೊ ಅವಾಗೆಂತ ಎಲ್ಲರೂ ಸಹಜವಾಗಿ ಹೇಳ್ತಾರೆ ವಿರಾಟ್ ಕೊಹ್ಲಿದು ಸ್ಟ್ರೈಕ್ ರೇಟ್ ನೋಡುವಾರೆ 10 ಓವರ್ ಆಡಿ 83 ರನ್ ಹೊಡೆದ ಅಂತ. ಟು ಅನ್ ಎಕ್ಸ್ಟೆಂಟ್ ನನಗೆ ಹೌದಲ್ಲ ಮಾರ್ರೆ ಅಂತ ಅನ್ನಿಸ್ತದೆ. ಬಟ್ ಆ ಕಡೆಯಿಂದ ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ಹೋಗ್ತಾ ಇದ್ದರೆ ಇನ್ನೊಬ್ಬ ಸೆಟ್ ಬ್ಯಾಟ್ಸ್ಮನಿಗೆ ಎಂಥವನಿಗಾದರೂ ಸ್ವಲ್ಪ ಸೈಕ್ ಆಗ್ತದೆ. ಸ್ವಲ್ಪ ನಿಧಾನ ಮಾಡಿ ಆಡುವ ಮಾರ್ರೆ, ಎಲ್ಲರೂ ಸಹ ಔಟ್ ಆಗ್ತಿದ್ದಾರೆ. ಇನ್ನು ನಾನು ಹೊಡಿಲಿಕ್ಕೆ ಹೋಗಿ ಔಟ್ ಆದರೆ 183 ಇದ್ದದ್ದು 123, 153 ಅಂತ ಆಗ್ತದೆ ಅಂತ. ಸೊ ಮೇ ಬಿ ಆ ಒಂದು ದೃಷ್ಟಿಕೋನದಿಂದ ಸ್ಟ್ರೈಕ್ ರೇಟ್ ಹೊಡಿಸ್ಕೊಳ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇರೋದು. ಯಾರಾದರೂ ಒಬ್ರು ನಿಂತ್ಕೊಂಡು ಆಡಿ ಮಾರ್ರೆ, ಆವಾಗ ನೋಡು. ಯಾರಾದರೂ ಒಬ್ರು ಸಾಥ್ ಕೊಡಿ, ಆವಾಗ ಸಹ ಸ್ಟ್ರೈಕ್ ರೇಟ್ ಎಲ್ಲಾರು ಡೌನ್ ಇದ್ದರೆ ಆಗ ಮಾತಾಡುವ. ಇಟ್ಸ್ ಟೂ ಅರ್ಲಿ ಟು ಕಮೆಂಟ್. ಒಬ್ಬರು ಆಡ್ತಾ ಇದ್ದಾರೆ, ಅವರು ಅದರ ಮೇಲೆ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಸಹ ಎಲ್ಲರೂ ಆಡ್ಕೊಂಡು ನಕ್ಕಿದರೆ ಅದು ಆ್ಯಸ್ ಅ ಪ್ಲೇಯರ್ಗೆ ಸೈಕ್ ಆಗ್ಬೋದು. ಎಂತ ಮಾರೆ, ಆಡಿದರೆ ಸಹ ಮಾತಾಡ್ತಾರೆ, ಆಡದಿದ್ದರೂ ಮಾತಾಡ್ತಾರೆ. ಈ ಮಾತನಾಡುವವರು ಬಾಯಿ ಮುಚ್ಚಿಸೋದೇ ಒಂದು ದೊಡ್ಡ ಕೆಲಸ ಆಗಿ ಹೋಗ್ತದೆ ವಿರಾಟ್ ಕೊಹ್ಲಿಗೆ. ಸೊ ಆದ್ದರಿಂದ ಸ್ಟ್ರೈಕ್ ರೇಟ್ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಸಿಗೋ ಕಮೆಂಟ್ ಬರ್ತದೆ, ವಿರಾಟ್ ಕೊಹ್ಲಿಗೆ ಬಕೆಟ್ ಹಿಡಿತಿದ್ಯಾ ಗುರು ಎಂತ. ನನಗೆ ಬಕೆಟ್ ಹಿಡಿದು ಎಂತ ಸಿಗ್ತದೆ ಮಾರೆ? ಜರ್ಸಿ ಸಹ ನಾನೇ ದುಡ್ಡು ಕೊಟ್ಟು ತೊಗೊಂಡದ್ದು, ಬಕೆಟ್ ಹಿಡಿದು ಎಂತ ಸಿಗೋದಿಲ್ಲ ಆಯಿತಾ. ನೆಕ್ಸ್ಟ್ ಮೇಜರ್ ಚೇಂಜ್ ಏನಂತಂದರೆ, ನಾನು ಲೋಮ್ರೋರನ್ನು ಆಡಿಸ್ತೇನೆ ಪಾಟಿದಾರರನ್ನು ಕೂರಿಸಿ. ಬಿಕಾಸ್ ಐ ಆಮ್ ಟಯರ್ಡ್ ಮಾರೆ. ಪಾಟಿದಾರದು ಇನ್ನಿಂಗ್ಸ್ ನೋಡಿ ಸುಸ್ತೊಡೆದು ಹೋಗಿದ್ದಾನೆ. ಟೆಸ್ಟಲ್ಲಿ ಸಹ ಆಗಲಿ, ಇದರಲ್ಲಿ ಸಹ ಆಗಲಿ. ಅವರು ಹೆದರಿದ್ದಾರೆ.
ಅವರ ಬಾಡಿ ಲ್ಯಾಂಗ್ವೇಜು ಮೊದಲಿನ ಥರ ಒಂದು ಆ ಜೋಶಲ್ಲಿ ಇಲ್ಲ. ಹೀ ಈಸ್ ಲಾಸ್ಟ್. ಅವರನ್ನು ಕಂಡುಕೊಳ್ಳುವ ತನಕ ಅವರು ಬೆಂಚಲ್ಲಿರೋದು ಒಳ್ಳೇದಂತ ನಾನು ಭಾವಿಸ್ತೇನೆ. ಲೋಮ್ರವ್ರನ್ನ ಇಂಪ್ಯಾಕ್ಟ್ ಅಲ್ಲ, ಡೈರೆಕ್ಟ್ ಪ್ಲೇಯಿಂಗ್ ಎಲೆವನಲ್ಲೇ ಇಟ್ಕೊಂಡು ಆಡ್ತೇನೆ. ನೆಕ್ಸ್ಟ್ ಅನುಜ್ ರಾವತ್ ಅವ್ರನ್ನ ವಿಕೆಟ್ ಕೀಪರ್ ಅಂತ ಘೋಷಣೆ ಮಾಡಿರೋದ್ರಿಂದ ನಾನು ಅವರನ್ನು ಇಂಪ್ಯಾಕ್ಟ್ ಪ್ಲೇಯರು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅನುಜ್ ರಾವತ್ ವಿಕೆಟ್ ಕೀಪರ್ ಆಗಿರ್ತಾರೆ, ನಮ್ಮ DK ಫಿನಿಷರ್ ಆಗಿರ್ತಾರೆ. ಅದಾದಮೇಲೆ ನನಗೆ ಇಂಪ್ರೆಸ್ ಮಾಡಿದ್ರಪ್ಪ ಮಯಾಂಕ್ ಡಾಗರ್ ಅವರು ಇಂಪ್ರೆಸ್ ಮಾಡಿದರು. 3 ಮ್ಯಾಚಲ್ಲಿ 1 ವಿಕೆಟ್ ತೆಗೆದಿರೋದು, 1 ವಿಕೆಟನ್ನು ಅಂದ್ಕೊಳ್ತೇನೆ. 1 ವಿಕೆಟ್ ತೆಗೆದಿದ್ರೆ ನನಗೆ ಇಂಪ್ರೆಸ್ ಮಾಡಿದರು ಈ ಪಿಚ್ಚಲ್ಲಿ. ಸೊ ಅದರಿಂದ ಮಯಾಂಕ್ ಡಾಗರ್ ಅವ್ರನ್ನ ಇಟ್ಕೊಳ್ತೇನೆ. ಮತ್ತು ಬೌಲಿಂಗ್ ಕಾಂಬಿನೇಷನಲ್ಲಿ ಸಿರಾಜ್, ವೈಶಾಖ್ ಅವ್ರನ್ನ ಪ್ಲೇಯಿಂಗ್ ಎಲೆವನಲ್ಲೇ ಇಟ್ಕೊಳ್ತೇನೆ. ಬಿಕಾಸ್ ಅವ್ರು ಮೊನ್ನೆ ಅಷ್ಟು ಚೆಂದ ಮಾಡಿ ಆಡಿದರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು. ಯಾಕೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬೇಕು? ವೈಶಾಖನ ಪ್ಲೇಯಿಂಗ್ ಎಲೆವನಲ್ಲಿ ಇಟ್ಕೊಂಡು ಅಲ್ಸಾರಿ ಜೋಸೆಫ್ ಅವರಿಗೆ ಯಪ್ಪ ಜೋಸೆಫ್ ಅಣ್ಣ ಸಾಕಣ್ಣ ಬೆಂಚಲ್ಲಿ ಕೂತ್ಕೋ ನಮಸ್ಕಾರ ಅಂತ ಹೇಳ್ಕೊಂಡು ಅವರಿಗೊಂದು ಅರ್ಧ ವಿರಾಮ, ಪೂರ್ಣ ವಿರಾಮ ಬೇಡ, ಅರ್ಧ ವಿರಾಮ ಕೊಟ್ಟು ಅವರ ಈ ಒಂದು RCB ಜರ್ನಿಗೆ ನಾನು ಟೋಪ್ಲೆ ಲೆಫ್ಟ್ ಹ್ಯಾಂಡ್ ಬೌಲರಲ್ಲ ಅವರು, ಹೌದು ಲೆಫ್ಟ್ ಹ್ಯಾಂಡ್ ಅಂತ ಅಂದ್ಕೊಂಡಿದ್ದೇನೆ, ಅವರನ್ನು ಆಡಿಸ್ತೇನಪ್ಪ. ಹೈಟ್ ಬೇರೆ ಇದ್ದಾರೆ, ಫೀಲ್ಡಿಂಗ್ಸು ಚೆನ್ನಾಗಿ ಮಾಡ್ತಾರೆ. ಅಲ್ಸಾರಿ ಜೋಸೆಫಿಗೆಲ್ಲ ಕಂಪೇರ್ ಮಾಡಿದರೆ ಈಸ್ ಅ ಗುಡ್ ಫೀಲ್ಡರ್. ಟೋಪ್ಲೆ ಅವ್ರನ್ನ ಆಡಿಸ್ತೇನೆ ಪ್ಲೇಯಿಂಗ್ ಎಲೆವನಲ್ಲಿ. ಸೊ ಮೇಜರ್ ಚೇಂಜಸ್ ಎರಡೇ ಆದದ್ದು. ಲೋಮ್ರರ್ ಅವರು ಬರ್ತಾರೆ ಪಾಟಿದಾರ್ ಅವರ ಬದಲು, ಅಲ್ಸಾರಿ ಜೋಸೆಫ್ ಅವರ ಬದಲು ಹಸನ್ ಮುಕ್ಕಿ ಟೋಪ್ಲೆ ಅವರು. ನಮ್ಮ ಜೋಸೆಫ್ ಅಣ್ಣ ನಗುತ್ಸ ಇಲ್ಲ, ರಿಯಾಕ್ಷನ್ನೇ ಇಲ್ಲ. ಈಗ ನೀನು ಟೀಮಲ್ಲಿ ಇಲ್ಲ ಅಂತ ಹೇಳಿದರೆ ಏನು ರಿಯಾಕ್ಷನ್ ಕೊಡೋದಿಲ್ಲ. ಸೊ ಈಸಿ ಅವ್ರನ್ನ ಬೆಂಚಲ್ಲಿ ಕೂರಿಸಲಿಕ್ಕೆ, ರಿಯಾಕ್ಷನ್ನೇ ಇಲ್ಲಲ್ಲ. ಸೊ ಟೋಪ್ಲೆ ಅವ್ರನ್ನ ಆಡಿಸ್ತಾನೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೇ ಬಿ ಯಶ್ ದಯಾಲ್, DK ಅವ್ರದ್ದು ಬ್ಯಾಟಿಂಗ್ ಎಲ್ಲ ಆದಮೇಲೆ ಯಶ್ ದಯಾಲ್ ಅವ್ರನ್ನು ಬಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೌಲರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ಬೌಲಿಂಗ್ ಮಾಡಿದರೆ DK ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ದಿಸ್ ಈಸ್ ವಾಟ್ ನಾನು ಅಂದ್ಕೊಂಡಿರೋದು. ಇದಕ್ಕಿಂತ ಜಾಸ್ತಿ ಚೇಂಜ್ ಮಾಡಲಿಕ್ಕೆ ಡೌಟಪ್ಪ, ಚೇಂಜ್ ಮಾಡೋದು ಡೌಟ್. RCB ತಂಡ ಅಷ್ಟು ಆಲ್ ಆಫ್ ಅ ಸಡನ್ ನಂಗೆ ಗೊತ್ತಿಲ್ಲ. ಅದು ಬೋಲ್ಡ್ ಡಿಸಿಷನ್ ಆಗ್ತದೆ. ಕ್ಯಾಮ್ರೂನ್ ಗ್ರೀನ್ ಅವ್ರನ್ನ ಕೂರಿಸಿ ವಿಲ್ ಜಾಕ್ಸ್ ಅವ್ರನ್ನ ಆಡಿಸಿದ್ರೆ ದೊಡ್ಡ ಬೋಲ್ಡ್ ಡಿಸಿಷನ್. ಬಟ್ ಅಷ್ಟು ದೊಡ್ಡ ಬೋಲ್ಡ್ ಡಿಸಿಷನ್ಗೆ ಆಲ್ ಆಫ್ ಅ ಸಡನ್ ಕೈ ಹಾಕ್ತಾರ RCB? ಎಲ್ಲ ಪೂರ್ತಿ ಟೀಮ್ ಚೇಂಜ್ ಮಾಡಿಬಿಡು ಹೇಗೆ ನಾವು ಅಂತ ಅವ್ರು ಮಾಡೋದು ಡೌಟ್. ಸ್ವಲ್ಪ ಡಿಫೆನ್ಸಿವ್ ಆಗಿ ಹೋಗ್ತಾರೆ, ಅಷ್ಟು ಅಗ್ರೆಸಿವ್ ಮ್ಯಾನೇಜ್ಮೆಂಟ್ ಅಲ್ಲ RCBದು. ಬಟ್ ವಿನ್ ಆಗಬೇಕು ಮಾರ, ಯಾರೇ ಇರಲಿ ಎಂಥದೇ ಇರಲಿ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಬೆಂಗಳೂರಿಗನ ತಂಡ ಅಲ್ಲಿ ಪೂರನೆಲ್ಲ ನೋಡಿ ನಂಗೆ ಭಯ ಆಗ್ತದೆ. ಕೃಣಾಲ್ ಪಾಂಡೆ ಸಹ ಫಾರ್ಮಿಗೆ ಬಂದರು ಮಾರ, ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಕೃಣಾಲ್ ಪಾಂಡೆ ಫಾರ್ಮಿಗೆ ಬರ್ತಾರೆ ಅಂತ. ಮಯಾಂಕ್ ದಯಾಳ್ ಅಲ್ಲ ಎಂತ ಮರ ಹೆಸರು ನೆನಪೋಗ್ತೊಂಡು ಮಯಾಂಕ್ ಅಂತ ಇಟ್ಕೊಳ್ಳೋ. ಮಯಾಂಕ್ ಅವರ ಬೌಲಿಂಗ್ ನೋಡಿ ಅಯ್ಯೋ 155.8 km/h ಬೌಲಿಂಗ್ ಆಗ್ತಾಯಿದ್ದಾರೆ. ಅವರನ್ನು ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಆಡಿ. ಯಾಕಂದರೆ BC ಹೊಡಿಲಿಕ್ಕೆ ಸಹ ಟೈಮ್ ಇಲ್ಲ, ಅಷ್ಟು ಜುಬ್ಬಂತ ಬಂದಾಗಿರ್ತದೆ. ನೀವು BC ಹೊಡಿಲಿಕ್ಕೆ ಹೋಗಿ ಅದು ಮಿಸ್ ಟೈಮ್ ಆಗಿ ಮೇಲೆ ಹೋಗಿ ಕ್ಯಾಚ್ ಆಗ್ತದೆ. ಸೊ ಆದ್ದರಿಂದ ಸ್ವಲ್ಪ ನೋಡ್ಕೊಂಡು ಆಡಿ. BC ಹೊಡೆಯೋ ಬದಲು ಡೈರೆಕ್ಷನ್ ಕೊಡಿ, ಆ ಬಾಲ್ ಎಲ್ಲಿ ಹೋಗ್ಬೇಕಂತ. ಅಷ್ಟು ಫಾಸ್ಟಾಗಿ ಬರೋದ್ರಿಂದ ಅದು ಫಾಸ್ಟಾಗಿ ಹೋಗ್ತದೆ. ಸೊ ಏರಿಯಲ್ ಇದು ಶಾರ್ಟ್ ಸ್ವಲ್ಪ ಕಡಿಮೆ ಟ್ರೈ ಮಾಡಿದರೆ ಒಳ್ಳೆಯದು ಅವರ ವಿರುದ್ಧ. ಸುಮ್ಮನೆ ಮತ್ತು 6 ಎಲ್ಲ ಹೊಡಿಲಿಕ್ಕೆ ಹೋಗಿ ಅಲ್ಲ, ಗ್ರೌಂಡ್ ಚಿಕ್ಕದು 6 ಹೋಗ್ಬೋದು, ಬಟ್ ಸ್ಟಿಲ್ ತೀರಾ ರಿಸ್ಕ್ ತೊಗೊಳ್ಳೋದು ಬೇಡ ಅವರ ಬೌಲಿಂಗಲ್ಲಿ. ಕೃಣಾಲ್ ಪಾಂಡ್ಯನನ್ನು ಟಾರ್ಗೆಟ್ ಮಾಡಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇರೋದು. ಹಾಗೆ ಗೇಮ್ ಪ್ಲ್ಯಾನ್ ಸಹ ಹಾಗೆ ಇರ್ತದೆ ಅಂತ ಅಂದ್ಕೊಂಡಿದ್ದಾನೆ. ಬಟ್ ಇಟ್ಸ್ ಅ ಮಸ್ಟ್ ವಿನ್ ಸಿಚುವೇಶನ್, ಬೇರೆ ದಾರಿ ಇಲ್ಲಪ್ಪ. 3ರಲ್ಲಿ 1 ಗೆದ್ದಿರೋದು, ಒಂದಂತೂ KKR ಮೇಲೆ ಹೀನಾಯಮಾನವಾಗಿ ಸೋತಿದ್ದಾರೆ ನಮ್ಮ RCB ತಂಡ. ಸೊ ಇದು ಮಸ್ಟ್ ವಿನ್ ಸಿಚುವೇಶನ್. ನಮಗೆ ನಾವು ವಿನ್ ಆಗ್ತೇವೆ ಅಂತ ಅನ್ನಿಸ್ತಾ ಉಂಟು. ಜರ್ಸಿ ಚೇಂಜ್ ಮಾಡಿದ್ದಕ್ಕೆ ವಿನ್ ಆಗಿದ್ದರೆ ಮತ್ತು ಜರ್ಸಿ ಯಾಕೆ ನಾನು ತಗೊಂಡದ್ದು. ಸೊ ಆದ್ದರಿಂದ RCB ಮ್ಯಾನೇಜ್ಮೆಂಟಿಗೆ ಗೊತ್ತಾಗಿರುತ್ತೆ, ಜನಾರ್ದನ್ ಸರ್ ಅವರು ಜರ್ಸಿ ಎಲ್ಲ ತೊಗೊಂಡಿದ್ದಾರೆ. ಹಿಂದ್ಗಡೆ ನೋಡಿ ಗೋಡೆಗೆ ರೆಡ್ ಕಲರ್ ಲೈಟೆಲ್ಲ ಹಾಕಿದ್ದಾರೆ. ಸೊ RCB ವಿನ್ ಆಗಲೇಬೇಕು. ಇಷ್ಟೆಲ್ಲ ಮಾಡಿದ್ದಕ್ಕಾದ್ರೆ RCB ಮ್ಯಾನೇಜ್ಮೆಂಟ್ ಅಂತ ಹೇಳಿ ಶತಾಯಗತವಾಗಿ ವಿನ್ ಆಗಲಿಕ್ಕೆ ಟ್ರೈ ಮಾಡಿಯೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸರಿ, ಮ್ಯಾಚ್ ಮುಗ್ದ ಕೂಡಲೇ ಬರ್ತೇನೆ. ಹೋಪ್ಫುಲಿ ಮಂದಹಾಸ ಇಟ್ಕೊಂಡು ಬರ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಬೇಜಾರು ಮಾಡಬೇಡಿ ಮಾರ, ಸಾಕಾಗಿ ಹೋಗಿದೆ ನನಗಂತೂ. ಸರಿ, ನಮಸ್ಕಾರ.